ಒಬ್ಬರಾದ ಮೇಲೊಬ್ಬರು ಪಾರ್ಟಿ ಕೊಡ್ತಾ ಇದ್ದಾರೆ. ಆ ಪಾರ್ಟಿಗೆ ಬೇರೆ ಬೇರೆ ಹೆಸರುಗಳಿವೆ. ಇಲ್ಲ ಕೇವಲ ಊಟಕ್ಕೆ ಸೇರಿದ್ವಿ, ಬಹಳ ದಿವಸ ಆಗಿತ್ತು, ನಾಟಿ ಕೋಳಿ ಸಾರು ಮುದ್ದೆ ಕಳೆದ ಬಾರಿ ನಾವು ಕೇಳಿದ್ವಿ. ಈಗ ಇನ್ನೊಂದು ಪಾರ್ಟಿ ಶುರುವಾಗ್ತಾ ಇದೆ. ಅದು ಪರಮೇಶ್ವರ್ ಅವರು ಕೊಡ್ತಿರುವಂತಹ ಪಾರ್ಟಿ. ಈಗ ಈ ಪಾರ್ಟಿಗಳು ಪದೇ ಪದೇ ಯಾಕೆ ಆಗ್ತಾ ಇವೆ, ಯಾಕೆ ಊಟಕ್ಕೆ ಸೇರ್ತಾ ಇದ್ದಾರೆ? ಹಾಗಾದ್ರೆ ಊಟಕ್ಕೆ ಸೇರಬಾರ್ದ ರಾಜಕಾರಣಿಗಳು? ಏನು ಸೇರ್ಕೊಂಡು ಚರ್ಚೆ ಮಾಡಬಾರ್ದ? SC ST ಸಮಾವೇಶ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ಪೂರ್ವಭಾವಿಯಾಗಿ ನಾವು ಮಾತಾಡ್ತಿದ್ವಿ ಅಷ್ಟನ್ನೇ. ಡಿನ್ನರ್ ಬಗ್ಗೆ ನಂಗೆ ಗೊತ್ತಿಲ್ಲ, ಅದನ್ನು ಅರ್ಥ ಮಾಡಿಕೊಂಡು ನಾವು ಮಾತಾಡಬೇಕು ಅಂತಾರೆ DK ಶಿವಕುಮಾರ್ ಅವರಿಗೆ ಎಲ್ಲ ಗೊತ್ತು. ಒಳ ಹೊರ ಎಲ್ಲದನ್ನು ಕೂಡ ಅಳೆದಿರ್ತಾರೆ, ಸ್ಕ್ಯಾನ್ ಮಾಡಿರ್ತಾರೆ. ಆದರೂ DK ಶಿವಕುಮಾರ್ ಹಿಂಗೆ ಹೇಳ್ತಾರೆ, ಇಲ್ಲ ಅದು SC ST ಸಮಾವೇಶದ ಬಗ್ಗೆ ಸೇರಿದ್ದಾರೆ ಅಂತ ಗೊತ್ತು, ಈ ಪಾರ್ಟಿ ಗಿರ್ಟಿ ನನಗೆ ಗೊತ್ತಿಲ್ಲ ಬಿಡಿ ಅಂತ. ಆದರೆ ದಿಲ್ಲಿ ವಲಯದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. ದಿಲ್ಲಿ ನಾಯಕರ ಗಮನಕ್ಕೂ ಕೂಡ ಇದನ್ನು ತಂದಿದ್ದಾರಂತೆ DK. ಯಾಕಂದರೆ ಅವ್ರಿಗೆ ಅತ್ಯಂತ ಸಹಜವಾಗಿ ಅನಿಸಿದೆ, ನಾನು ಫಾರಿನ್ನಿಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿ ಪಾರ್ಟಿಗಳು ಯಾಕೆ ಆಗ್ತವೆ, ಯಾರು ಮಾಡಿಸ್ತಾ ಇದ್ದಾರೆ ಇದನ್ನು, ಯಾವುದಕ್ಕೋಸ್ಕರ ಇವರೆಲ್ಲರೂ ಸೇರ್ತಾ ಇದ್ದಾರೆ, ಸೇರಿ ಮಾಡ್ತಿರುವಂಥದ್ದೇನು? ಡಿನ್ನರ್ ಹೆಸರಲ್ಲಿ ಈ ರೀತಿ ಸಭೆ ಸೇರುವಂಥದ್ದು ತಪ್ಪು. KC ವೇಣುಗೋಪಾಲ್ ಎದುರುಗಡೆಗೆ ತಮ್ಮ ಅಹವಾಲನ್ನು ಸಲ್ಲಿಸಿದಾರಂತೆ DK. ನಿನ್ನೆ ರಾತ್ರಿ KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್, ಸಂಪುಟ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಇನ್ನು KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತುಗಳೇನು ಕೇಳಿ ಬರ್ತಾ ಇದ್ದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ DK ನಾಯಕರ ಜೊತೆಗೆ ಮಾತಾಡಿದ್ದಾರೆ. ನಾನು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಪಾರ್ಟಿ ಸೇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಯಾರ್ಯಾರು ಸೇರಿದ್ರು, ಯಾಕೆ ಪಾರ್ಟಿ ಮಾಡಿದರು, ಏನೇನು ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದರು, ಇದು ಸಹಜವಾಗಿಯೇ DK ಶಿವಕುಮಾರ್ ಅವರಿಗೆ ಇದು ಇರಿಸುಮುರುಸುಂಟು ಮಾಡಿದೆ. ಕೇವಲ ವೇಣುಗೋಪಾಲ್ ಮಾತ್ರ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೂ ಕೂಡ ಇವತ್ತು ಭೇಟಿ ಮಾಡ್ತಾರಂತೆ DK. ಅವರಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತಾರೆ. ಈಗಾಗಲೇ ಟೈಮ್ ಕೇಳಿದಾರಂತೆ, ಅಪಾಯಿಂಟ್ಮೆಂಟ್ ಕೇಳಿದಾರಂತೆ. ಒಂದು ವೇಳೆ ಏನಾದರೂ ಖರ್ಗೆ ಅವರ ಅಪಾಯಿಂಟ್ಮೆಂಟ್ ಸಿಕ್ಕರೆ ಖರ್ಗೆ ಅವರ ಜೊತೆಗೆ DK ವಿಸ್ತೃತವಾಗಿ ಚರ್ಚೆ ಮಾಡ್ತಾರೆ. ಊರಿಗೆ ಹೋದಂಥ ಸಂದರ್ಭದಲ್ಲಿ, ಅಂದರೆ ದೇಶ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಈ ರೀತಿ ಡಿನ್ನರ್ ಪಾರ್ಟಿ ಸೇರಿದ್ದು, ಪಾರ್ಟಿಗಳನ್ನು ಮಾಡಿದ್ದು, ಇದೆಲ್ಲದರ ಬಗ್ಗೆನೂ ಕೂಡ DK ಚರ್ಚೆ ಮಾಡ್ತಾರೆ. ಇನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. SC ST ಸಮಾವೇಶ ಇತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕೋಸ್ಕರ ಸೇರಿದ್ದೀವಿ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ DK ಹೇಳಿರುವಂಥದ್ದೇನು, ಪರಮೇಶ್ವರ್ ಹೇಳಿರುವಂಥದ್ದೇನು, ಸುರೇಶ್ ಹೇಳಿರುವಂಥದ್ದೇನು, ಬನ್ನಿ ನೋಡು. ಮುಂದಿನ ದಿನಗಳಲ್ಲಿ SC ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದರೆ, ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ SC ST ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಆಗಲೂ ನಾನೇ ನೇತೃತ್ವ, ನಾನು, ಡಾಕ್ಟರ್ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ನಾವೆಲ್ಲ ಎಲ್ಲರೂ, ಮುನಿಯಪ್ಪನವರು ಎಲ್ಲ, ಶಿವರಾಜ್ ತಂಗಡಗಿ ಅವರೆಲ್ಲ ಮಾಡಿದ್ದು. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. ಅಧಿಕಾರ ಬಂತು, ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಭಾಳ ದಿನದಿಂದ ಒಂದು ಆ ರೀತಿ ಮಾತುಗಳು ಬರ್ತಾ ಇತ್ತು. ಅದಕ್ಕೆ ನಾವು ಅಂದ್ಕೊಂಡು, ಆಯ್ತಪ್ಪ, ಈಗ ಮಧ್ಯದಲ್ಲಿ ನಮಗೆ ಗ್ಯಾಪೇ ಸಿಗ್ತಾ ಇರಲಿಲ್ಲ. ಇಲ್ಲ ಸದನ ನಡೆಯೋದು, ಅಧಿವೇಶನ ಬರ್ತಾ ಇತ್ತು, ಅಥವಾ ಇಲ್ಲ ಯಾವುದೋ ಚುನಾವಣೆ ಬರ್ತಾ ಇತ್ತು, ಹೀಗೆಲ್ಲ ಆಗ್ತಿತ್ತು. ಅದಕ್ಕೆ ನಾವು ನಾಳೆ ಎಲ್ಲ MLAಗಳನ್ನ, SC ST ಸಮುದಾಯದ MLAಗಳು, XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್, ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಪಾರ್ಟಿ ಇದರಲ್ಲೇ ತೊಗೊಂಡು ಮಾಡ್ತೀವಿ. ಆಮೇಲೆ ಬೇರೆ ಬೇರೆಯವರು ಬರ್ತಾರೆ, ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ. ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಏನು ತೀರ್ಮಾನ ಮಾಡ್ತಾರೆ ಅವರು, ಎಲ್ಲಿ ಮಾಡಬೇಕು, ಮಾಡಬೇಕಾ ಬೇಡವಾ, ಮತ್ತು ಮಾಡೋದಿದ್ದರೆ ಎಲ್ಲಿ ಮಾಡಬೇಕು, ಇದೆಲ್ಲ ಸ್ವಲ್ಪ ಚರ್ಚೆ ಮಾಡ್ತೀವಿ. ಅದು ಆ ಟೈಮ್ನಲ್ಲಿ 7 ಗಂಟೆಗೆ ಕರೆದಿದ್ದೀವಿ. 7 ಗಂಟೆ ಅಂದರೆ ಮುಗಿಯೋದು 1-2 ಗಂಟೆ ಆದರೂ ಚರ್ಚೆ ಆಗುತ್ತೆ. ಆದಮೇಲೆ ಊಟ ಮಾಡಬೇಕಲ್ಲ, ಎಲ್ಲೋ ಒಂದು ಕಡೆ ಊಟ ಮಾಡಬೇಕು. ಅದಕ್ಕೆ ಅಲ್ಲೇ ಮಾಡ್ರಪ್ಪ ಅಂತ ಊಟಕ್ಕೆ ಏರ್ಪಾಟ್ ಮಾಡಿದ್ದೀವಿ.
ನನಗೆ ಗೊತ್ತಿಲ್ಲಪ್ಪ. ನನಗೆ ನಾನು ಹೊರಗಡೆ ಇದ್ದೆ ನೋಡಿಯಪ್ಪ, ನನಗೆ ಗೊತ್ತಿಲ್ಲ, ನನ್ನವರೆಗೂ ಮಾಹಿತಿ ಇಲ್ಲ. ನಾನು ಬೆಂಗಳೂರು ಹೋದ್ಮೇಲೆ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವ್ರನ್ನ ನೀವು ಕೇಳಬೇಕು. ಅವ್ರ ಆಕಾಂಕ್ಷಿ ಆಗಿದ್ರೆ ಅವ್ರ ಸ್ವಂತ ವೈಯಕ್ತಿಕ ಅಭಿಪ್ರಾಯ. ಅವರು ನಾಯಕರಿದ್ದಾರೆ, ಒಂದು ಸಮುದಾಯದ ಮುಖಂಡರು. ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ, ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ತಪ್ಪಿಲ್ಲ, ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಗೊತ್ತಿಲ್ಲ ಅದು. ಈ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋದು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ ಮೇಲೆ. ಅಧಿಕಾರಕ್ಕೆ ತರಬೇಕಾದಂತಹ ಜವಾಬ್ದಾರಿ 140 ಜನ ಶಾಸಕರ ಮೇಲಿದೆ. 140 ಜನ ಶಾಸಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ, ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ, ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ.